ಒಂದೂರಲ್ಲಿ ಪವನ್ ಅನ್ನೋ ಹಣಕಾಸು ವಿಷಯದಲ್ಲಿ ತುಂಬಾ ಬುದ್ಧಿವಂತನಾದ ಹುಡುಗನಿದ್ದ. ಅವನು ಯಾವುದನ್ನೇ ನೋಡಿದ್ರೂ ಮೊದಲು ಲೆಕ್ಕ ಹಾಕದೇ ಬಿಡ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಇಂದು ಬೇಗ ಎದ್ದಿದ್ದಕ್ಕೆ ನನಗೇನು ಲಾಭ ಅಂತ ಯೋಚನೆ. ಸ್ನಾನಕ್ಕೆ ನೀರು ಬಳಸೋವಾಗ್ಲೂ ಈ ನೀರಿನ ಖರ್ಚು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಲೆಕ್ಕ. ಒಂದಿನ ಅವನಮ್ಮ ಹೇಳಿದ್ರು, ಮಗ, ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡೋ ಸಮಯ ಆಯ್ತು. ತಕ್ಷಣ ಕಾಗದ ಪೆನ್ ತೆಗ್ದು ಮದ್ವೆ ಖರ್ಚು, ಊಟದ ವೆಚ್ಚ, ಉಡುಗೊರೆ ನಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿದ. ನಂತ್ರ ಹೇಳ್ದ, ಅಮ್ಮ, ಮದ್ವೆ ಅಂದ್ರೆ ದೊಡ್ಡ ಖರ್ಚು, ಲಾಭ ಖಚಿತವಿಲ್ಲ. ಒಮ್ಮೆ ಅವನು ಹೋಟೆಲ್ಗೆ ಹೋದ. ಕಾಫಿ ಬೆಲೆ ನೋಡಿ ಬೆಚ್ಚಿ ಬಿದ್ದ. ಇಷ್ಟಕ್ಕೆ ಮನೆಯಲ್ಲಿ 5 ದಿನ ಕುಡಿಯಬಹುದು ಅಂತ ಹೋಟೆಲ್ ಕೆಲ್ಸಗಾರನ ಜೊತೆಗೆ ಚರ್ಚೆ. ಸಕ್ರೆ ಹಾಕೋದು ಉಚಿತ ಅಂದ್ರೆ ತುಂಬಾ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ದ. ಸ್ನೇಹಿತರು ಪ್ರವಾಸಕ್ಕೆ ಕರೆದಾಗ ಪವನ್ ಮಾತ್ರ ಪೆಟ್ರೋಲು, ಊಟ, ಸಮಯ ನಷ್ಟ ಎಲ್ಲದರ ಲೆಕ್ಕ ಹೇಳಿ ಕೊನೆಗೆ ಎಲ್ಲರಿಗೂ ತಲೆನೋವು ತಂದ. ಒಂದಿನ ಅವನು ತನ್ನ ಹಣದ ಲೆಕ್ಕ ನೋಡ್ಕೊಂಡು ಯೋಚಿಸಿದ. ಹಣ ಇದೆ, ಆದ್ರೆ ಜೀವನದ ಸಂತೋಷಕ್ಕೆ ನಾನು ಖರ್ಚೇ ಮಾಡಿಲ್ಲ ಅಂತ ಅರ್ಥ ಆಯ್ತು. ಆ ದಿನದಿಂದ ಅವನು ಲೆಕ್ಕದ ಜೊತೆ ಜೀವನದ ಮಜಾನೂ ಕಲ್ತ. ಏಕೆಂದ್ರೆ ಜೀವನದಲ್ಲಿ ಎಲ್ಲವೂ ಲಾಭವಾಗಬೇಕೆಂದಿಲ್ಲ, ಕೆಲ ಖರ್ಚುಗಳು ನೆನಪುಗಳಾಗಬೇಕು.